ಅವ್ರ ಪ್ರೀವಿಯಸ್ ಏಜ್ಗೆ ಹೋದ್ರೆ ಅಂದ್ರೆ ಈ 60 ನೌ ಅಂತಂದ್ರೆ ಒಂದು 40 ಏಜ್ಗೆ ಹೋದ್ರೆ ಅವ್ರಿಗಿರೋ ಜ್ಞಾನ ಅವಾಗ ಹೆಲ್ಪ್ ಆಗಿರ್ತಿತ್ತೇನೋ ಅಂತ. ಸೀನಿಯರ್ ಅನ್ನೋರು ಎಮೋಷನ್ಸ್ನ ಕ್ಯಾರಿ ಮಾಡೋಕ್ಕೆ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನೀವೇನು ಹೇಳಿ? ಆ ವರ್ಷನೇ ಅಪ್ಪ ತೀರೋದ್ರು, ನಮ್ಮ ಅಪ್ಪ. ಸೊ ಅವ್ರು ಹೆಂಗಿತ್ತಂದ್ರೆ ದ ಲಾಸ್ಟ್ ಸ್ಟೇಜಸ್ ನಾನು ಅವ್ರ ಹತ್ರ ಅಷ್ಟು ಮಾತಾಡಿರ್ಲಿಲ್ಲ ಲೈಫಲ್ಲಿ, ಡ್ಯೂ ಟು ಸಮ್ ಪರ್ಸನಲ್ ಇಶ್ಯೂಸ್. ಆಮೇಲೆ ಅವರು ನನ್ನ ಹತ್ರ ಹೆಂಗ್ ಮಾತಾಡಕ್ ಶುರು ಮಾಡಿದ್ರು, ಅವಾಗ ಬಿಟ್ಟೋಗ್ಬಿಟ್ರು. ಒಂದು ಸಿನಿಮಾಗೆ ಒಬ್ಬ ಪ್ರೊಡ್ಯೂಸರ್ ಇರ್ತಾನೆ ಅಥವಾ ಒಂದು ಇಬ್ಬರು ಪ್ರೊಡ್ಯೂಸರು ಕೋ ಪ್ರೊಡ್ಯೂಸರ್ಸ್ ಇರ್ತಾರೆ. ಬಟ್ ಇಲ್ಲಿ ನಿಮ್ಮ ಕೇಸಲ್ಲಿ ಅದಲ್ಲ. ನಿಮ್ಮ ಕೇಸಲ್ಲಿ ಇದು ಕ್ರೌಡ್ ಫಂಡಿಂಗ್. ನಾವು ನಮ್ಮನ್ನ ಜನರು ಗುರುತಿಸ್ಬೇಕು ಅಂತಂದ್ರೆ ಏನೋ ಒಂದು ಕೆಲಸ ಮಾಡಬೇಕು ಫಸ್ಟ್. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ಕೊಂಡು ಓಡಾಡೋದು ಸರಿ ಇರಲ್ಲ ಅಂತ ಒಂದು ಥಾಟ್ ಪ್ರೊಸೆಸ್ ಬಂತು. ಪಾಸ್ ಹಿಯರ್, ಇನ್ನೊಂದ್ಸತಿ ರಿಪೀಟ್ ಮಾಡಿ. ಶಾರ್ಟ್ ಫಿಲ್ಮ್ಸ್ ಮಾಡೋದ್ರಿಂದ ರಿಟರ್ನ್ಸ್ ಏನು ನಮಗೆ ಅಷ್ಟೊಂದು ಇರೋದಿಲ್ಲ. ಸೊ ಯಾಕೆ? Investing in cinemas without cinema knowledge is injurious to you, your family, and the audience too. अन्नदाता सुखी भव. ಅನ್ನದಾತ ಸುಖೀಭವ. ನಮ್ಮ ಇವತ್ತಿನ ಸಂಚಿಕೆಯ ಅತಿಥಿಗಳು ಯಾರು ಅಂದರೆ, ಇವರು ಒಂದು ತಂಡ. ಈ ತಂಡ ಏನು ಮಾಡಿದ್ದಾರೆ ಅಂದರೆ ಒಂದು ಶಾರ್ಟ್ ಫಿಲಮ್ನ ಮಾಡಿದ್ದಾರೆ. ಆ ಶಾರ್ಟ್ ಫಿಲಮ್ ಹೆಸರು ಸೀನಿಯರ್ ಅಂತ. ಇದನ್ನು ಅವರು ಹಲವಾರು ಕಡೆ ಪ್ರದರ್ಶನ ಮಾಡಿದ್ದಾರೆ, ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಮತ್ತು ಸ್ಕ್ರೀನಿಂಗ್ ಮಾಡಿದ್ದಾರೆ. ಜೊತೆಗೆ ಇದು ಯೂಟ್ಯೂಬ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಈ ತಂಡದಿಂದ ನಮಗೆ ಇವತ್ತು 3 ಜನ ಅತಿಥಿಗಳು ಬಂದಿದ್ದಾರೆ. ಆ ತಂಡದಲ್ಲಿ ಮೊದಲನೇ ಅತಿಥಿ ರೂಪೇಶ್ ಅಂತ. ಇವರು ಈ ಚಿತ್ರದ ನಟ ಹಾಗೂ ನಿರ್ದೇಶಕ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೂಪೇಶ್, ನಾನೊಬ್ಬ ನಟ. ನಾನು ಸುಮಾರು ಒಂದು 5-6 ವರ್ಷಗಳಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದರ ಜೊತೆಗೆ ನಾನು ಶಾರ್ಟ್ ಫಿಲ್ಮ್ಸ್, ಅಡ್ವರ್ಟೈಸ್ಮೆಂಟ್ ಫಿಲ್ಮ್ಸು, ಕಾರ್ಪೊರೇಟ್ ಫಿಲ್ಮ್ಸು ಇದರಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಈಗ ರೀಸೆಂಟ್ಲಿ ಸೀನಿಯರ್ ಅಂತ ಒಂದು ಶಾರ್ಟ್ ಫಿಲ್ಮು, ಅದರಲ್ಲಿ ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡಿದ್ದೀನಿ. ಸೊ ಅದು ಈಗ ಇದು KRG ಕನೆಕ್ಟ್ಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಈಗ ನೆಕ್ಸ್ಟು ಬೆಳ್ಳಿ ಪರದೆ ಮೇಲೆ ಬಂದು ಮಿಂಚಬೇಕು ಅಂತ ಆಸೆ ಇದೆ. ಸೊ ಅದ್ರ ಕಡೆಗೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ಸುಮಾರು ಟೆಕ್ನಿಷಿಯನ್ಸು, ಹೊಸ ಡೈರೆಕ್ಟರ್ಸು ಎಲ್ಲ ಇದ್ದಾರೆ. ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದೀನಿ ಸರ್. ಇನ್ನೊಬ್ಬರ ಹೆಸರು ಜೀವನ್ ಅಂತ. ಇವರು ಈ ಸಿನಿಮಾದ ಸಿನಿಮಾಟೋಗ್ರಾಫರ್, ಎಡಿಟರ್ ಮತ್ತು ಕಲರಿಸ್ಟ್ ಕೂಡ. ನಮಸ್ಕಾರ, ನನ್ನ ಹೆಸರು ಜೀವನ್ ಅಂತ. ನಮ್ಮ ಶಿವಮೊಗ್ಗ. ನಾನು ಇಂಡಸ್ಟ್ರಿಯಲ್ಲಿ ಅಂದರೆ ಶಾರ್ಟ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಒಂದು 5-6 ಇಯರ್ಸ್ ಆಯಿತು. ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್ ಮುಗಿದ ತಕ್ಷಣ ವೆರಿ ನೆಕ್ಸ್ಟ್ ಮಾಡಿದ್ದೆ ನಾನು ಪರ್ಸ್ಯೂ ಮಾಡಿದೆ ನನ್ನ ಪ್ಯಾಷನ್ನ. ನಾನು ಬೇಸಿಕ್ಲಿ ಡ್ರಾಯಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಯಿತು ಬೇಗ ಸ್ಟಾರ್ಟ್ ಮಾಡೋಕ್ಕೆ. ಬೆಟರ್ ಟೀಮ್ ಸಿಕ್ತು. ಮತ್ತು ಇನ್ನೊಬ್ಬರು ಅತಿಥಿ ಬಂದು ಹೇಮಂತ್ ಅಂತ. ಇವರು ಈ ಚಿತ್ರದ ಮ್ಯೂಸಿಕ್ಕನ್ನು ಕಂಪೋಸ್ ಮಾಡಿದ್ದಾರೆ. ನಮಸ್ಕಾರ, ಮೈ ನೇಮ್ ಇಸ್ ಹೇಮಂತ್. ನಾನೊಂದು ಮ್ಯೂಸಿಕ್ ಕಂಪೋಸರ್ ಆ್ಯಂಡ್ ಲೈವ್ ಇಂಡಸ್ಟ್ರಿಯಲ್ಲಿ ಆ್ಯಕ್ಚುಲಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಆಸ್ ಅ ಡ್ರಮ್ಮರ್, ಬೀಯಿಂಗ್ ಅ ಡ್ರಮ್ಮರ್. ಆ್ಯಂಡ್ 2015 ನನಗೆ ಜ್ಞಾಪಕ ಇರೋದು ಒಂದು ಅವಾರ್ಡ್ ಕೊಟ್ಟರು. ಬಟ್ ಅದು ಏನಂತ ಅವಾಗ ಗೊತ್ತಾಗಿಲ್ಲ, ಅವಾಗ ವಯಸ್ಸು ಕಡಿಮೆ ಇತ್ತು ನಂದು. ಬಟ್ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಲಾಟ್ ಆಫ್ ಟೀಚರ್ಸ್ ಇನ್ಸ್ಪಿರೇಷನ್ ತಗೊಂಡು ಆ್ಯಂಡ್ ಐ ವಾಂಟೆಡ್ ಟು ಬಿ ಅ ಮ್ಯೂಸಿಕ್ ಕಂಪೋಸರ್. ಸೊ ಇವ್ರಿಗೆಲ್ಲ ನಮ್ಮ ಈ ಸಂಚಿಕೆಗೆ ತುಂಬು ಹೃದಯದ ಸ್ವಾಗತ. ಹೇಮಂತ್ ಅವರೇ, ನೀವು ಒಂದು ಮಾತು ಹೇಳಿದ್ರಿ, ಏನು ಅಂದರೆ 2015 ಏನೋ ಒಂದು ಅವಾರ್ಡ್ ಕೊಟ್ಟರು, ಅದು ಏನು ಅಂತ ಗೊತ್ತಾಗಲಿಲ್ಲ ಅಂತ. ಅದೇನು ಅಂತ ನಾನು ಹೇಳ್ತೀನಿ. ಆ ಅವಾರ್ಡ್ಸ್ ಆರ್ ಗಿವನ್ ಫಾರ್ ಎ ಪರ್ಸನ್ ಟು ಪರ್ಸ್ಯೂ ದೇರ್ ಪ್ಯಾಷನ್ ಬಿಕಾಸ್ ಯು ಆರ್ ಗುಡ್ ಅಟ್ ಇಟ್ ಅಂತ ಕೊಟ್ಟಿದ್ದವತ್ತು. ಆ 2015ರಿಂದ 25 ತನಕ ಆ ಅವಾರ್ಡೇ ಕರ್ಕೊಂಬಂದಿರೋದು. ಸೊ ಅವತ್ತು ಗೊತ್ತಾಗದೇ ಇರೋದು ಇವತ್ತು ಗೊತ್ತಾಗತ್ತೆ. ಇನ್ನು ಮುಂದಕ್ಕೂ ಗೊತ್ತಾಗತ್ತೆ. ಈ ಥರ 10 ಅವಾರ್ಡ್ಸ್ ನಿಮಗೆ ಬರಲಿ ಅಂತ ನಾನು ವಿಶ್ ಮಾಡ್ತೀನಿ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಇವಾಗ ಸೀನಿಯರ್ ಅಂತ ಒಂದು ಸಿನಿಮಾ ಮಾಡೋಕ್ಕೆ ಅಂತ ಹೊರಡ್ತೀರಾ. ಅದಾದಮೇಲೆ ಅದನ್ನ ಶಾರ್ಟ್ ಫಿಲಮಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ. ಆಮೇಲೆ ಅದನ್ನ ಶಾರ್ಟ್ ಫಿಲಮಾಗೂ ಮಾಡ್ತೀರಾ. ಆಮೇಲೆ ಅದನ್ನ ಒಂದು ಯೂಟ್ಯೂಬ್ ಮಾಧ್ಯಮ, ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅದನ್ನ ರಿಲೀಸ್ ಮಾಡ್ತೀರಾ. ಅದು ಚೆನ್ನಾಗಿ ಸಕ್ಸಸ್ಸು ಕಾಣುತ್ತೆ, ಜನ ನೋಡ್ತಾ ಇದ್ದಾರೆ. ಇನ್ನೂ ಕೂಡ ಜನ ನೋಡಲಿ ಅಂತ ನಾನು ಆಶಿಸ್ತೀನಿ. ಈಗ ನಾನು ಏನು ಕೇಳಕ್ಕೆ ಬಂದೆ ಅಂದರೆ, ನಮ್ಮ ಈ ಕಾರ್ಯಕ್ರಮ ಅನ್ನದಾತ ಸುಖೀಭವ ಬಂದು ಹೊಸ ತಂಡಗಳು ಸಿನಿಮಾ ಇಂಡಸ್ಟ್ರಿ ಒಳಗೆ ಬರೋಕ್ಕೋಸ್ಕರ ಅವ್ರು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳ್ತಾ ಬಂದಿದ್ದೀವಿ. ಇವತ್ತು ಒಂದು ತಂಡನ ಕೂರಿಸಿ ಅವ್ರ ಜೊತೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನೀವು ಈಗ ಹೊಸದಾಗಿ ಹೊಸಲಲ್ಲಿ ನಿಂತಿರೋರು ನಮ್ಮ ಇಂಡಸ್ಟ್ರಿ ಒಳಗಡೆ ಆ್ಯಸ್ ಎ
ಫುಲ್ ಲೆಂತ್ ಫೀಚರ್ ಫಿಲಮ್ ಮಾಡೋಕ್ಕೋಸ್ಕರ ಒಂದು ಶಾರ್ಟ್ ಫಿಲಮ್ ಮಾಡಿ ಸಕ್ಸಸ್ ಕಂಡು ಬಂದಿದ್ದೀರಾ. ಸೊ ನಿಮ್ಮ ಮುಖೇನ ನಾನು ನಮ್ಮ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳೋದ್ಕಿಂತ ಮುಂಚೆ ನಿಮ್ಮ ಸೀನಿಯರ್ ಅನ್ನೋ ಒಂದು ಈ ಶಾರ್ಟ್ ಫಿಲಮ್ ಇದೆಯಲ್ಲ ಅದ್ರ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಿಮ್ಮಿಂದ ರೂಪೇಶ್. ಸರ್. ಸೊ ಬೇಸಿಕಲಿ ನನ್ನ ಫ್ರೆಂಡು ಗಣೇಶ್ ಅಂತ, ಅವನು ನಾನು ಒಟ್ಟಿಗೆ ಥಿಯೇಟರ್ ಮಾಡ್ತಿದ್ವಿ. ಸೊ ಈಗಲೇ ಈ ಥರ ಯೋಚನೆ ಮಾಡ್ತಿರ್ಬೇಕಾದ್ರೆ ನೆಕ್ಸ್ಟ್ ಏನು ಮಾಡೋದು ಅಂತ ಒಂದು ಥಾಟ್ ಪ್ರೊಸೆಸ್ ಬಂದಾಗ, ಸೊ ಸರಿ ಏನಾದರೂ ಒಂದು ಚಿಕ್ಕದಾಗಿ ಪ್ರಯತ್ನ ಮಾಡೋಣ, ವಿಷುವಲ್ ಮೀಡಿಯಮಲ್ಲಿ ಸ್ಟಾರ್ಟ್ ಮಾಡೋಣ, ನಮ್ಮನ್ನು ನಾವು ವಿಸಿಬಿಲಿಟಿಗೆ ತೊಗೊಂಬರೋಣ ಅಂತ ಡಿಸ್ಕಸ್ ಮಾಡಬೇಕಾದ್ರೆ ಒಂದು ಸಣ್ಣ ಲೈನ್ ಹೇಳಿದ ಸರ್. ಏನು ಅಂತಂದರೆ, ಅವ್ರ ಪಿ ಜಿನಲ್ಲೇ ಒಬ್ಬರನ್ನ ಸೀನಿಯರ್ನ ಅವ್ರು ನೋಡ್ತಿದ್ರು, ಅಂದರೆ ಸೀನಿಯರ್ ಸಿಟಿಸನ್ ಒಬ್ಬರಿದ್ದರು. ಸೊ ಅವರು ಯಾವಾಗಲೂ ಒಂಟಿತನದಿಂದ ಕಾಡ್ಕೊಂಡು ಅಲ್ಲಿ ಒಬ್ಬರೇ ಇರೋರು. ಬಟ್ ಅವ್ರು ಎಕ್ಸಾಕ್ಟ್ ಟೈಮ್ಗೆ ಎದ್ದೋಳೋದು, ಅವ್ರ ಕೆಲಸ ಅವ್ರು ಕಂಟಿನ್ಯೂ ಮಾಡೋದು ಎವ್ರಿ ಡೇ ಬೇಸಿಸ್ ಮೇಲೆ. ಅದನ್ನೆಲ್ಲ ನೋಡಿಕೊಂಡು ಇವ್ರ ಲೈಫು ಹೇಗಿರ್ಬೋದು, ಒಂದು ಜರ್ನಿ ಇಫ್ ಈ ಜಸ್ಟ್ ರಿಕಾಲ್ಸ್ ಇಸ್ ಪಾಸ್ಟ್, ಹೆಂಗಿತ್ತು ಅವ್ರ ಜರ್ನಿ ಅಂತ ಹೇಳೋದಾಯಿತು ಅಂತಂದರೆ ಹಿಂಗಿರ್ಬೋದು ಅಂತ ಒಂದ್ಸರಿ ಥಿಂಕ್ ಮಾಡಿದ್ವಿ ಸರ್. ಆ್ಯಂಡ್ ಆಲ್ಸೋ ಅವ್ರ ಪ್ರೀವಿಯಸ್ ಏಜಿಗೆ ಹೋದರೆ, ಅಂದರೆ ಈ 60 ನಾವು ಅಂತಂದರೆ ಒಂದು 40 ಏಜಿಗೆ ಹೋದರೆ ಅವ್ರಿಗಿರೋ ಜ್ಞಾನ ಅವಾಗ ಹೆಲ್ಪ್ ಆಗಿರ್ತಿತ್ತೇನೋ ಅಂತ. ಸೊ ಸೀನಿಯರ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಪಾಯಿಂಟ್ ಇಟ್ಕೊಂಡು ನಮ್ಮ ಲೈಫ್ ಒಂದು ಫುಲ್ ಸರ್ಕಲ್ ಬಂದರೆ, ಅವ್ರ ಲೈಫ್ನೇ ಅವರೇ ಒಂದ್ಸರಿ ರಿಕಾಲ್ ಮಾಡಿಕೊಂಡ್ರೆ ನನ್ನ ಲೈಫ್ ಹೇಗಿತ್ತು ಅಥವಾ ಹೇಗೆ ಬೆಟರ್ ಆಗಿರ್ಬೋದಿತ್ತು ಅನ್ನೋ ಒಂದು ಸಣ್ಣ ಲೈನ್ ತೊಗೊಂಡು ಅದನ್ನು ಅವ್ನು ನನಗೆ ಹೇಳಿದಾಗ ನನಗೆ ಇಂಟ್ರೆಸ್ಟ್ ಆಯಿತು ಸರ್. ಸೊ ಅದನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಅವನಿಗೆ ಹೇಳಿದೆ ಇದನ್ನು ಡೆವಲಪ್ ಮಾಡೋಣ ಅಂತ. ಸೊ ಕೃಷ್ಣ ಚೈತನ್ಯ ವೇಗ್ ಅಂತ, ಸೊ ಅವರಿಗೆ ನನ್ನ ಫ್ರೆಂಡು ಆ ಐಡಿಯಾನ ಹೇಳಿದ್ರು. ಸೊ ಅದನ್ನು ಹೇಳಿದಾಗ ಅವರು ಒಂದು ಸ್ಕ್ರೀನ್ ಪ್ಲೇ ಫಾರ್ಮ್ಯಾಟಲ್ಲಿ ಕೊಟ್ಟರು. ಸೊ ಇದು ಇಂಟ್ರೆಸ್ಟಿಂಗ್ ಆಗಿದೆ, ಸೊ ನಮಗೂ ಒಂದು ಪೋರ್ಟ್ಫೋಲಿಯೋ ಆಗುತ್ತೆ, ಒಂದು 4 ಜನಕ್ಕೆ ತೋರಿಸ್ಬೇಕು ಅಂತಂದರೆ ನಮ್ಮ ಕೆಲಸನ ಏನೋ ಒಂದು ಇರುತ್ತೆ ನಮ್ಮ ಹತ್ರ ಅಂತ ಹೇಳಿ ಹಂಗೆ ಶುರು ಆಗಿದ್ದು ಜರ್ನಿ ಸರ್. ಓಕೆ. ನಿಮ್ಮ ಏಜ್ ಗ್ರೂಪ್ ನೋಡಿದ್ರೆ ನೀವು ಫನ್ ಅಥವಾ ಡ್ಯಾನ್ಸ್ ಅಥವಾ ಒಂದು ಯಂಗ್ಸ್ಟರ್ಸ್ ಎಂಜಾಯ್ ಮಾಡೋವಂಥ ಸ್ಕ್ರಿಪ್ಟ್ ತೊಗೊಳ್ಬೇಕಾಗಿರೋಂಥ ಏಜಲ್ಲಿ ಒಂದು ಸೀನಿಯರ್ ಅನ್ನೋದು ಒಂದು ತೊಗೊಂಡು ಆ ಸೀನಿಯರ್ ಸಿಟಿಸನ್ ಪಡ್ತಕ್ಕಂಥ ಏನೇನು ವ್ಯಥೆಗಳಿದೆಯೋ ಅಥವಾ ಅವ್ರು ಪಡ್ತಕ್ಕಂಥ ಖುಷಿ ಇದೆಯೋ ಅಥವಾ ಅವ್ರದ್ದು ಒಂದು ಮ್ಯಾನರಿಸಮು, ಅವ್ರದ್ದು ಒಂದು ಡೈಲಿ ಪ್ರೋಸೆಸ್ನ ತೋರಿಸೋ ಅಂಥ ಥಾಟ್ಗೆ ಹಾಕ್ಕೊಂಡ್ರಲ್ಲ, ಅದು ಪಾಪ ಶಿವಮೊಗ್ಗದಿಂದ ಕನಸು ಕಾಣ್ಕೊಂಡು ಒಬ್ಬ ಹುಡುಗ ಸಿನಿಮಾಟೋಗ್ರಾಫರ್ ಅಂತ ಆಗಬೇಕು ಅಂತ ಬಂದಿದ್ರು, 5-6 ವರ್ಷದಿಂದ ಸಿನಿಮಾ ಮಾಡ್ತಿದ್ರು. ಆ ಸೀನಿಯರ್ ಅನ್ನೋ ಸಬ್ಜೆಕ್ಟ್ನ ಅವ್ರ ಮೆದ್ಲಲ್ಲಿ ಹೇಗೆ ಹಾಕಿದ್ರು, ಅದನ್ನ ಹೇಗೆ ಒಪ್ಕೊಂಡ್ರಿ ನೀವು ಅಂತ ಹೇಳ್ಬೋದಾ? ರೂಪೇಶ್ ಅವರು ಡೈರೆಕ್ಟ್ರು ನನಗೆ 2 ಇಯರ್ಸಿಂದ ಅದು ಸೀನಿಯರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 2 ಇಯರ್ಸಿಂದ ಗೊತ್ತಿದ್ರು. ನಾವೊಂದು ಸಾಂಗ್ ಮಾಡಿದ್ವಿ ಗಮ್ಯ ಅಂತ, ಅದರಲ್ಲಿ ಅವ್ರು ಆ್ಯಕ್ಟ್ ಮಾಡಿದರು. ಅದಾದಮೇಲೆ ಈ ಪ್ರಾಜೆಕ್ಟ್ ತೊಗೊಂಬಂದರು. ಅಂದರೆ ಬಟ್ ಇವರು ನನ್ನ ಹತ್ರ ಬರೋಷ್ಟೊತ್ತಿಗೆ ಆಗಲೇ ಇವ್ರಿಗೆ ಲೈಕ್ ಎವ್ರಿಥಿಂಗ್ ಅವರೆಲ್ಲ ಪ್ಲ್ಯಾನ್ ಮಾಡಿ ರೆಡಿ ಇಟ್ಕೊಂಡ್ಬಿಟ್ಟಿದ್ರು. ಲೈಕ್ ಸ್ಟೋರಿ ಬೋರ್ಡಿಂದ ಹಿಡ್ಬಿಟ್ಟು ಆಲ್ಮೋಸ್ಟ್ ಒಂದು ಮಾಕ್ ಶೂಟ್ ಥರನೂ ಮಾಡಿಬಿಟ್ಟಿದ್ರು ಅವರು. ಅವ್ರದ್ದು ಆರ್ಟಿಸ್ಟ್ ಒಬ್ಬರು ಸಿಕ್ಕಿರಲಿಲ್ಲ, ಒಬ್ಬರು ಸೀನಿಯರ್ ಆ್ಯಕ್ಟರ್ ಒಬ್ಬರು ಸಿಕ್ಕಿದ್ದಿಲ್ಲ, ಉಳಿದೆಲ್ಲ ಲೈಕ್ ಮಾಕ್ ಶೂಟ್ ಥರನೂ ಮಾಡಿಬಿಟ್ಟಿದ್ರು. ನನಗೆ ಒಂದು ಬ್ರೀಫ್ ನರೇಷನ್ ಕೊಟ್ಬಿಟ್ಟು ಇದನ್ನು ಹೇಗೆ ಮಾಡ್ಬೋದು ಅಂತ ಹೇಳಿ ಅಪ್ರೋಚಿಗೆ ಬಂದರು. ಬಟ್ ನಾವು ಫಸ್ಟ್ ಅದು ಫಿಕ್ಸ್ ಆಗಿದ್ದು ಇದನ್ನು ಒಂದು ಹಿಲ್ ಸ್ಟೇಷನಲ್ಲಿ ಮಾಡೋಣ, ಇಲ್ಲ ಊಟಿಲೋ ಇಲ್ಲ ಚಿಕ್ಕಮಗಳೂರಲ್ಲೋ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಆಮೇಲೆ ಇಲ್ಲ ಅದೇ ಬಜೆಟ್ ನಾವು ಕ್ರೌಡ್ ಫಂಡ್ ಮಾಡೋದ್ರಿಂದ ನಾವು ಕ್ರೌಡ್ ಫಂಡ್ ಮಾಡಿದ್ವಿ. ಅದಕ್ಕೆ ಅದು ಅಷ್ಟು ನಾವು ಡ್ರೈವ್ ಮಾಡೋಕ್ಕಾಗಲ್ಲ ಅಂತ ಫೀಲಾಗಿ ತಿರ್ಗಾ ಬ್ಯಾಂಗ್ಳೂರಿಗೆ ಹಾಕ್ಕೊಂಡು ಇಲ್ಲಿಗೆ ಬೇಕಾದಂಗೆ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ಅದು ಐಡಿಯಾವಾಗಿ ನನಗೆ ಇಷ್ಟ ಆಗಿತ್ತು ಅವಾಗ. ಆಬ್ವಿಯಸ್ಲಿ ಅದು ಚೆನ್ನಾಗಿತ್ತು ಐಡಿಯಾ. ಲೈಕ್ ಎವ್ರಿ ಏಜ್ ಗ್ರೂಪಲ್ಲಿ ಅವ್ರನ್ನವರೇ ಎಕ್ಸ್ಪ್ಲೋರ್ ಮಾಡತ್ತಾರೆ. ಅವ್ರ ಲೈಫ್ನ ಅವರು ಒಂಥರ ತಿರ್ಗಾ ಹೋಗಿ ಅವ್ರ ಲೈಫಲ್ಲಿ ಅವ್ರು ಸೀನಿಯರ್ ಆಗಿ ಅವ್ರಿಗೆ ಅವ್ರು ಹೆಲ್ಪ್ ಮಾಡಿದ್ರೆ ಹೇಗಿರುತ್ತೆ ಅವ್ರ ಲೈಫು, ಮೇ ಬಿ ಬೆಟರ್ ಆಗಿರುತ್ತೆ, ಅಂದರೆ ಕಷ್ಟವಾಗಿದ್ದ ಪಾಯಿಂಟ್ಸಲ್ಲಿ ಅಂತ ಓವರ್ ಆಲ್ ಸಮರೀಕರ. ಅದಕ್ಕೆ ಸೊ ಬೀಯಿಂಗ್ ಎ ಸಿನಿಮಾಟೋಗ್ರಾಫರ್ ಇನ್ನೊಂದು ಹಂತನೂ ತಲುಪಿದ್ರೆ. ಯಾಕೆ ಅಂದರೆ ಒಬ್ಬ ಡೈರೆಕ್ಟ್ರನ್ನ ಹೆಂಗೆ ಪ್ಲೀಸ್ ಮಾಡಬೇಕು ಮತ್ತು ಕ್ರೆಡಿಟ್ಸ್ ಪೂರ್ತಿ ಡೈರೆಕ್ಟ್ರ್ ಕಡೆಗೆ ಹೆಂಗೆ ಟರ್ನ್ ಮಾಡಬೇಕು ಅನ್ನೋ ಬುದ್ಧಿನೂ ಕಲ್ತಿದ್ದೀರಾ ಅನ್ನಿಸ್ತು. ಅಂದರೆ ಅದು ರಿಕ್ವೈರ್ಮೆಂಟ್ ಇಲ್ಲ, ಆದ್ರೂ ಯು ಆರ್ ಗಿವಿಂಗ್ ಹೀಸ್ ಕ್ರೆಡಿಟ್ಸ್ ಟು ಹಿಮ್, ದ್ಯಾಟ್ಸ್ ಅ ಗುಡ್ ಥಿಂಗ್. ಬೇಸಿಕ್ಲಿ ಹೇಮಂತ್ ಅವರು ಡ್ರಮ್ಮರ್ ನಾನು ಅಂತಂದ್ರಿ. ಡ್ರಮ್ಮರ್ ಅಂದರೆ ಒಂದು ಮ್ಯೂಸಿಕ್ ಬ್ಯಾಂಡಲ್ಲಿ ಡ್ರಮ್ಮರ್ ಆಗಿದ್ದಾಗ ಮೋಸ್ಟ್ ಪ್ರಾಬಬ್ಲಿ ನನ್ನ ಪ್ರಕಾರ ನೀವು ಆ ಒಂದು ಏಜ್ ಗ್ರೂಪಲ್ಲಿ ಸರ್ಟನ್ ಆಗಿ ರಾಕ್ ಬ್ಯಾಂಡ್ಸು ಅದು ಇದು ಆ ಥರದ್ದೊಂದು ಬ್ಯಾಕ್ಗ್ರೌಂಡಲ್ಲಿ ಬಂದಿರ್ತೀರ. ಸೀನಿಯರ್ ಅಂತ ಒಂದು ಸಿನಿಮಾ ಬಂದಾಗ ಇಟ್
ಆಲ್ವೇಸ್ ಆಕ್ಟ್ಸ್ ವಿತ್ ಎಮೋಷನ್ಸ್. ಅಂದರೆ ಒಬ್ಬರ ಎಮೋಷನ್ಸ್ ಮೇಲೆ ಹೋಗುತ್ತೆ. ಯಾಕೆಂದರೆ ಅಲ್ಲಿ ಇನ್ನು 3 ಕ್ಯಾರೆಕ್ಟರ್ ಯಾರಿದ್ದಾರೆ ಅವರು ಒಂದು ಏಜ್ ಗ್ರೂಪಲ್ಲಿದ್ದರೆ ಅವ್ರಿಗೆ ನೀವು ಮ್ಯೂಸಿಕ್ ಟ್ಯೂನು ಅವ್ರ ಎಮೋಷನ್ಸು ಅಲ್ಲಿ ಚೇಂಜ್ ಆಗ್ತಾ ಇರೋದು ಹೆಂಗೆ ಅಂದರೆ ಎವ್ರಿ 5 ಸೆಕೆಂಡ್ಸ್ 10 ಸೆಕೆಂಡ್ಸ್ ಅವ್ರದ್ದು ಮೂಡ್ ಸ್ವಿಂಗ್ ಥರ ಆಗುತ್ತೆ ಹೊರತು ಸೀನಿಯರ್ ಅನ್ನೋರ ಎಮೋಷನ್ಸ್ನ ಕ್ಯಾರಿ ಮಾಡೋಕ್ಕೆ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ವೆರಿ ಟ್ರೂ ಸರ್. ನಾನು ಯಾವ ಥರ ನೋಡ್ತೀನಿ ಅಂದರೆ, ಯು ಲಿವ್ ದ ಮೂಮೆಂಟ್ ಅಂತ ನಂದು. ಎನಿವೇರ್ ಯು ಗೋ ಎನಿವೇರ್ ಯು ಲಿವ್ ದ ಮೂಮೆಂಟ್ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಏನಾಯ್ತು ಅಂದರೆ, ಸೀನಿಯರ್ ಇಸ್ ಸೋ ಕನೆಕ್ಟೆಡ್ ಟು ಮೀ. ನಾನು ಆ್ಯಕ್ಚುಲಿ ರೂಪೇಶ್ ಅವ್ರನ್ನ ಪರಿಚಯ ಆಗಿದ್ದು ಹೆಂಗಂದರೆ, ಇಸ್ ಕಸಿನ್ ಕಾರ್ತಿಕ್ ಅಂತ, ಅವ್ರ ಎಡಿಟರ್ ಆ್ಯಕ್ಚುಲಿ. ಅವರು ರಾಜೇಶ್ ನಟನ್ ಸರ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ನಮಗೆ ಒಂದು ಜಿಂಗಲ್ ಸಿಕ್ತು ಥ್ರೂ ಸಮ್ ಡೈರೆಕ್ಟು. ಸೊ ವರ್ಲ್ಡ್ ಇಸ್ ಸ್ಮಾಲ್ ಅಂತೀವಲ್ವ, ಆ ಥರ. ಸೊ ದೆನ್ ಅವರು ರೆಕಮೆಂಡ್ ಮಾಡಿ ಅಲ್ಲೋಗಿ ನಾವು ಮ್ಯೂಸಿಕ್ ಸಬ್ಮಿಟ್ ಮಾಡಿದಾಗ ಅವರಿದ್ದರು ಕಾರ್ತಿಕ್ ಅಂತ. ಅವಾಗ ಇವ್ರಿಗೂ ಬೇಕಿತ್ತು ಆ ಮೂಮೆಂಟಲ್ಲಿ ಯಾರಾದರೂ ಮ್ಯೂಸಿಷಿಯನ್ ಬೇಕಿತ್ತು. ಸೊ ಹಂಗೆ ವಿ ಗಾಟ್ ಕನೆಕ್ಟೆಡ್. ಅವಾಗ ಫಸ್ಟ್ ಟೈಮು ನಾವು ತುಂಬ ಕ್ಲೈಂಟ್ಸ್ನ ಮೀಟ್ ಮಾಡ್ತೀವಿ, ಟೆಕ್ನಿಷಿಯನ್ಸ್ನ ಮೀಟ್ ಮಾಡ್ತೀವಿ. ಹಂಗೆ ಬಂದು ನಮಗೆ ಹೇಳ್ತಾರೆ ಸ್ಟೋರಿ. ಹೆಂಗಂದರೆ ಸುಮ್ಮನೆ ಹಂಗೆ ಹೇಳ್ಬಿಡ್ತಾರೆ ಸ್ಟೋರಿ. ನಾವು ಫಸ್ಟ್ ಕೇಳೋದು ಸ್ಕ್ರಿಪ್ಟ್ ಏನಾದರೂ ಇದೆಯಾ, ಕೆನ್ ವಿ ಗೋ ವಿತ್ ದ ಸ್ಕ್ರಿಪ್ಟ್ ಅಂತ. ಸೊ ಫಸ್ಟ್ ಟೀಮ್ ಅಂಡ್ ಮೀಟಿಂಗ್ ಇಸ್ ರೂಪೇಶ್ ಅಂಡ್ ಗಣೇಶ್. ಸ್ಕ್ರಿಪ್ಟ್ ಜೊತೆಗೆ ಬಂದರು. ಖುಷಿ ಆಯಿತು ಅಲ್ಲೇ. ಫುಲ್ ಪ್ರಿಪೇರ್ಡ್ ಆಗಿ ಫುಲ್ ಡೈಲಾಗ್ಸ್ ಎಲ್ಲ ಹೇಳಿದ್ರು. ಆವಾಗಲೇ ನಾನು ಓಕೆ ಇದು ಮಾಡಬೇಕು, ವಿ ಹ್ಯಾವ್ ಟು ಡೂ ದಿಸ್ ಅಂತ. ಏನೇ ಆಗಲಿ ವಿ ಶುಡ್ ಡೂ ದಿಸ್ ಅಂತ. ಆಮೇಲೆ ಮ್ಯಾಜಿಕ್ಕೇ ಕ್ರಿಯೇಟ್ ಆಯಿತು. ಆ್ಯಂಡ್ ವಿ ಹ್ಯಾಡ್ ಟು ಡೂ ಕ್ರೌಡ್ ಫಂಡಿಂಗ್ ಬರೋಕ್ಕೆ ಒಂದು ವೀಡಿಯೋ ಮಾಡಿದ್ವಿ, ಶಾರ್ಟ್ ಒಂದು 4 ಮಿನಿಟ್ಸ್ ಅನ್ಸುತ್ತೆ. ಪಿಚ್ ವೀಡಿಯೋ ಥರ ಮಾಡಿ ಅದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿ ಆವಾಗಲೇ ಅವ್ರು ಹೇಳಿದ ತಕ್ಷಣ ಟ್ಯೂನ್ ಬಂದ್ಬಿಡ್ತು. ಹೇಳಿದ ತಕ್ಷಣ ಅವರು ಕನೆಕ್ಟ್ ಆದ ಹೆಂಗಂದರೆ ಅದು ಹಂಗೆ ಕನೆಕ್ಟ್ ಆಯಿತು. ಆ್ಯಂಡ್ ಒನ್ ಮೋರ್ ಕನೆಕ್ಟ್ ಟುವರ್ಡ್ಸ್ ಸೀನಿಯರ್ ಅಂದರೆ ಪರ್ಸ್ನಲ್ ಕನೆಕ್ಟು. ಅದು ಯಾವ ಥರ ನಾನು ಕ್ರ್ಯಾಕ್ ಮಾಡೋಕ್ಕಾಯ್ತು ಅಂದರೆ, ಆ ವರ್ಷವೇ ಅಪ್ಪ ತೀರೋದ್ರು, ನಮ್ಮ ಅಪ್ಪ. ಸೊ ಅವ್ರು ಹೆಂಗಿತ್ತು ಅಂದರೆ, ದ ಲಾಸ್ಟ್ ಸ್ಟೇಜಸ್ಸು ನಾನು ಅವ್ರ ಹತ್ರ ಅಷ್ಟು ಮಾತಾಡಿರಲಿಲ್ಲ ಲೈಫಲ್ಲಿ ಡ್ಯೂ ಟು ಸಮ್ ಪರ್ಸ್ನಲ್ ಇಶ್ಯೂಸ್. ಆಮೇಲೆ ಅವರು ನನ್ನ ಹತ್ರ ಹಿಂಗೆ ಮಾತಾಡೋಕ್ಕೆ ಶುರು ಮಾಡಿದ್ರು, ಆವಾಗ ಬಿಟ್ಟೋಗ್ಬಿಟ್ರು. ಸೊ ಆ ಕನೆಕ್ಟು ಈ ವಾಸ್ ಹ್ಯಾಪಿ ಇವನ್ ಅಟ್ ದ ಲಾಸ್ಟ್ ಟೈಮ್. ಬಿಕಾಸ್ ಅವ್ರಿಗೆ ತುಂಬ ಖುಷಿ ಇತ್ತು, ನಮ್ಮ ಮಗ ಮ್ಯೂಸಿಕ್ ಮಾಡ್ತಿದ್ದಾನೆ. ನಾನು ಹೋದ್ಮೇಲೆ ಎಲ್ಲರಿಗೂ ಹಾಕಿ ತೋರಿಸೋದು, ಇದು ನನ್ನ ಮಗನೇ ಮಾಡಿದ್ದು ನೋಡಿ, ಇದು ಚೆನ್ನಾಗಿದೆ, ಈ ಸಾಂಗ್ ಚೆನ್ನಾಗಿದೆ, ಆ ಥರ ಎಲ್ಲ. ಬಿಕಾಸ್ ಅವ್ರು ಭಾಳ ಇಳೆಯರಾಜ ಸರ್ ಫ್ಯಾನು. ಅವ್ರು ಇಳೆಯರಾಜ ಬಿಟ್ಟರೆ ಬೇರೆ ಯಾರು ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ ಅವ್ರಿಗೆ. ಬಟ್ ಆದರೂ ಅವ್ರ ಬಾಯಿಂದ ಬಂದುಬಿಟ್ಟೆ ಅಲ್ವಾ. ಸೊ ಲಾಸ್ಟ್ ಸ್ಟೇಜಲ್ಲಿ ನನಗೆ ಕಂಪೋಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇದಾಯಿತು. ಒಂದೇನಂದರೆ, ಬೀಯಿಂಗ್ ಇನ್ ರಾಕ್ ಬ್ಯಾಂಡ್ ಆರ್ ನಾನಿರೋದು ಇವಾಗ ಕರೆಂಟ್ಲಿ ದರ್ಸ್ ಅ ಬ್ಯಾಂಡ್ ಕಾಲ್ಡ್ 12th ಮೇನ್ ಅಂತ. ಸೊ ಇಟ್ಸ್ ಕಂಪ್ಲೀಟ್ಲಿ ಕರ್ನಾಟಿಕ್ ಎಕ್ಸ್ಪೆರಿಮೆಂಟಲ್ ಫ್ಯೂಷನ್ ಮಾಡ್ತೀವಿ, ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ. ಸೊ ಅಲ್ಲಿಂದ ನನಗೆ ತುಂಬ ಲರ್ನಿಂಗ್ ಬಂದಿದೆ. ಯಾಕಂದರೆ ಕರ್ನಾಟಿಕ್ಕು ಆ ಎಸೆನ್ಸು ಬೇಸಿಕ್ಲಿ ಇಲ್ಲಿ ದ ಮ್ಯೂಸಿಕ್ ವಾಟ್ ವಿ ಇಯರ್ ಅಲ್ವಾ, ಯಾರು ಮಾಡಿದ್ದಾರೆ ದೊಡ್ಡ ಮಾಸ್ಟರ್ಸ್ ಎಲ್ಲ, ದೇವ್ ಆಲ್ ಎಲ್ಲರೂ ಎಕ್ಸ್ಪ್ಲೋರ್ ಮಾಡಿದ್ದಾರೆ, ಎಲ್ಲರೂ ಕಲಿಯೋಕ್ಕೆ. ಸೊ ನಮ್ಮ ಜೊತೆ ಒಂದು ಟೀಮ್ ಬಿಲ್ಡ್ ಆಯಿತು. ಹಂಗೆ ಸಂಜಯ್ ಅಂತ ಹೋಗ್ತಿದ್ದಾರೆ, ಅವ್ರ ಜೊತೆ ಟೀಮು ಕೃತಿಕಾ ಅಂತ ಹೋಗಿದ್ದಾರೆ. ಸೊ ಅವರೆಲ್ಲ ಟೀಮ್ ಸೇರಿಕೊಂಡು ನಾನು ಹಿಂಗೆ ಕ್ರ್ಯಾಕ್ ಮಾಡಿದೆ ಅಂದರೆ, ಐ ವೋಂಟ್ ಟೇಕ್ ದ ಕ್ರೆಡಿಟ್ಸ್, ಇಟ್ಸ್ ಆಲ್ ದ ಪೀಪಲ್ ಕ್ರೆಡಿಟ್ ಅಷ್ಟೇ. ಬಿಕಾಸ್ ಆ ವರ್ಷ ಅಪ್ಪ ಕ್ರೆಡಿಟ್ ಹೋಗುತ್ತೆ. ಈ ಗೇಮ್ ಇದೆ ಎಮೋಷನ್. ಬಿಕಾಸ್ 3 ಎಮೋಷನ್ಸ್ ನೀವು ಎಲ್ಲಿ ಹೋದ್ರೆ, ನಾನು ಫಸ್ಟ್ ಶಾರ್ಟ್ ಫಿಲ್ಮ್ ಇವ್ರು ತಂದಾಗ ಎಲ್ಲಿ ನೋಡಿದ್ರೆ ಎಮೋಷನ್ನೇ ಇದೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಮೋಷನ್. ಅದು ಹೆಂಗೆ ನಾನು ಮ್ಯೂಸಿಕಲಿ ಟ್ರೀಟ್ ಮಾಡ್ಬೋದು ಅಂತ ಅದೆಲ್ಲ ಯೋಚನೆ ಮಾಡಿ ನಾನು ರೂಪೇಶ್ ಅವ್ರಿಗೆ ಹೇಳ್ತಿದ್ದೆ, ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ಟೈಮ್ ಕೊಡಿ. ಬಿಕಾಸ್ ಅದು ಟ್ರಾಮೆಟಿಕ್ ಆಯಿತು ಸ್ವಲ್ಪ, ಅಂದರೆ ಕುಡನ್ ಡೂ ಓಕೆ. ಸೊ ಅದೇ ಪರ್ಸ್ನಲ್ ಕನೆಕ್ಟಿಂದಾನೇ ಸ್ಟಾರ್ಟ್ ಮಾಡ್ತಾ ಇದೆ. ವೆನ್ ಯು ಲಿವ್ ದ ಮೂಮೆಂಟ್ ಯು ಗೆಟ್ ಸಮಥಿಂಗ್ ಅಂತ. ಅಂದರೆ ಥ್ಯಾಂಕ್ಸ್ ಟು ಯುವರ್ ಡ್ಯಾಡ್ ಅಂತ ಹೇಳಬೇಕು. ಯಾಕೆಂದರೆ ಹೀ ಇನ್ಫ್ಯೂಸ್ಡ್ ಸಮ್ ಎಮೋಷನ್ಸ್ ಇನ್ ಟು ಯು, ಬಿಕಾಸ್ ಯು ಗಾಟ್ ದಟ್ ವ್ಯಾಲ್ಯೂಸ್ ಆಲ್ಸೋ ಆ್ಯಂಡ್ ಯು ಗಾಟ್ ದಟ್ ಎಮೋಷ್ನಲ್ ಕನೆಕ್ಟ್ ವಿತ್ ಯುವರ್ ಡ್ಯಾಡ್. ಆ ಒಂದು ಕನೆಕ್ಟ್ ಇದ್ದ ಟೈಮಲ್ಲಿ ಇದು ಬಂದು ಇಲ್ಲಿಗೆ ಅದನ್ನ ಇನ್ಫ್ಲೂಯೆನ್ಸ್ ಆಗಿರೋದ್ರಿಂದ ಒಂದು ಆಶೀರ್ವಾದನೂ ಇದೆ. ಇನ್ನೊಂದು, ಆ ಎಮೋಷನ್ ವಿಲ್ ಕ್ಯಾರಿ ಫಾರ್ ಯುವರ್ ಲೈಫ್ ಟೈಮ್ ಅನ್ನೋದು ಒಂದು ಹೇಳ್ತಾ ಇದ್ದೀರಾ. ಈ ಮೂಲಕ ನಾವು ಬರೀ ಸಿನಿಮಾ ವಿಷಯ ಅಂತಲ್ಲ, ಜೀವನದ ವಿಷಯನೂ ಹೇಳ್ತಾ ಇದ್ದೀವಿ ಅಂತ ಆಯಿತು. ಇವಾಗ ಈ ಕಾರ್ಯಕ್ರಮದ ಹೆಸರು ಅನ್ನದಾತ ಸುಖೀಭವ. ಅನ್ನದಾತ ಅಂತ ಯಾಕೆ ಹೆಸರಿಟ್ಟಿದ್ದೀವಿ ಅನ್ನದಾತ ಸುಖೀಭವ ಅಂದರೆ, ನಾನು ಬೀಯಿಂಗ್ ಎ ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್, ಅಣ್ಣವರ ಅಭಿಮಾನಿಯಾಗಿ ಅವರು ನಮ್ಮ ನಿರ್ಮಾಪಕರನ್ನ ಅನ್ನದಾತರು ಅಂತ ಕರಿತಿದ್ರು, ಮತ್ತು ಅಭಿಮಾನಿ ದೇವರುಗಳು ಅಂತ ಕರಿತಿದ್ರು. ಸೊ ಅನ್ನದಾತ ಸುಖೀಭವ ಅಂದರೆ ಒಬ್ಬ ಪ್ರೊಡ್ಯೂಸರ್ ಸುಖವಾಗಿರೋಂಗೆ ಮಿಕ್ಕಿದ್ದು ಟೀಮ್ ನೋಡ್ಕೋಬೇಕು ಅಂತ. ಬಟ್ ಇಲ್ಲಿ ಒಂದು ಆ್ಯಪ್ಟ್ ಕ್ವಶನ್ ಏನು ಅಂತಂದರೆ, ಒಂದು ಸಿನಿಮಾಗೆ ಒಬ್ಬ ಪ್ರೊಡ್ಯೂಸರ್ ಇರ್ತಾನೆ, ಅಥವಾ ಒಂದು ಇಬ್ಬರು ಪ್ರೊಡ್ಯೂಸರು ಪ್ರೊಡ್ಯೂಸರ್ಸ್ ಇರ್ತಾರೆ. ಬಟ್ ಇಲ್ಲಿ ನಿಮ್ಮ ಕೇಸಲ್ಲಿ ಅದಲ್ಲ. ನಿಮ್ಮ ಕೇಸಲ್ಲಿ ಇದು ಕ್ರೌಡ್ ಫಂಡಿಂಗ್ ಅಂತಂದರೆ,
ಸುಮಾರು ಜನ ಅನ್ನದಾತರು ಸೇರಿಕೊಂಡು ನಿಮ್ಮ ಕನಸನ್ನು ಸಾಕಾರ ಮಾಡೋಕ್ಕೆ ಹೋಗಿದ್ದಾರೆ ಅಂತ. ಎಷ್ಟು ನಂಬರ್ ಆಫ್ ಪ್ರೊಡ್ಯೂಸರ್ಸ್ ಇದ್ದರು ಮತ್ತು ಆ ಕ್ರೌಡ್ ಫಂಡಿಂಗ್ ಹೆಂಗಾಯಿತು? ಎಷ್ಟು ಮಟ್ಟಿಗೆ ಕ್ರೌಡ್ ಫಂಡಿಂಗಲ್ಲಿ ಸಕ್ಸಸ್ಫುಲ್ ಆಗಿ ಎಷ್ಟು ಕ್ರೌಡ್ ಫಂಡ್ ಸಿಕ್ತು ನಿಮಗೆ ಅಂತ? ಸೊ ಬೇಸಿಕಲಿ ನಾವು ಶುರು ಮಾಡಬೇಕಾದ್ರೇನೆ ಇವಾಗಿರೋ ಒಂದು ಸಿಚುವೇಶನಲ್ಲಿ ಒಬ್ರು ಪ್ರೊಡ್ಯೂಸರ್ನ ಒಪ್ಸಿ, ಅಂದರೆ ವಿತೌಟ್ ಎನಿ ವರ್ಕ್, ವಿ ಡೋಂಟ್ ಹ್ಯಾವ್ ಅ ಪೋರ್ಟ್ಫೋಲಿಯೋ. ನಾವು ಈ ಥರ ಕೆಲಸ ಮಾಡ್ಬೋದು ಅಂತ ಬರೀ ಬಾಯಲ್ಲಿ ಹೇಳ್ಬೋದೇ ಹೊರತು, ಆ್ಯಂಡ್ ಬಾಯಲ್ಲಿ ಹೇಳಿದ್ರು ಇನ್ನೊಬ್ರು ಯಾಕೆ ನಮ್ಮನ್ನು ನಂಬಬೇಕು ಅಲ್ವಾ? ನಮ್ಮ ಹತ್ರ ಏನಾದರೂ ಕೆಲಸ ಇದ್ದು ತೋರಿಸಿ ಆಮೇಲೆ ನಂಬೋದಕ್ಕಿಂತ ಹಾಗೆ ಬಾಯಿ ಮಾತಲ್ಲಿ ಹೇಳಿ ನಂಬಿಸೋದು, ಐ ಡೋಂಟ್ ನೋ ಹೌ ಮಚ್ ಇಟ್ ಇಸ್ ರೈಟ್ ಅಂತ ಒಂದು ಕಾನ್ಷಿಯಸ್ನೆಸ್ಸು ಓಡಿತು ಸರ್. ದೆನ್ ಯೋಚನೆ ಮಾಡಿದ್ವಿ, ಇವಾಗ ನಾವು ಹೋಗಿ ಕೇಳ್ಬೋದು ಇನ್ನೊಬ್ಬರನ್ನ, ಅದು ಅವ್ರಿಗೆ ದೊಡ್ಡ ಬರ್ಡನ್ ಆಗ್ಬೋದು. ಸೊ ನಾಳೆ ದಿನ ಶಾರ್ಟ್ ಫಿಲ್ಮ್ಸಲ್ಲಿ ನಿಮಗೆ ಗೊತ್ತಿರೋದ್ರಿಂದ ಅದರಿಂದ ರಿಟರ್ನ್ಸ್ ಅಷ್ಟೊಂದು ಏನು ನಮಗಿರಲ್ಲ. ಪಾಸ್ ಹಿಯರ್. ಇನ್ನೊಂದು ಸತಿ ರಿಪೀಟ್ ಮಾಡಿ. ಶಾರ್ಟ್ ಫಿಲಮ್ಸ್ ಮಾಡೋದ್ರಿಂದ ರಿಟರ್ನ್ಸ್ ಏನು ನಮಗೆ ಅಷ್ಟೊಂದು ಇರೋದಿಲ್ಲ. ಯಾಕೆ? ಸೊ ಏನು ಅಂತಂದರೆ, ಸ್ಟಿಲ್ ನಾವಿನ್ನೂ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇರೋದ್ರಿಂದ ನಮಗೂ ಒಂದು ವಿಸಿಬಿಲಿಟಿ ಬರಬೇಕು, ನಮಗೂ ಒಂದು ಅಕ್ರಿಡೇಷನ್ ಬರಬೇಕು, ಆ್ಯಂಡ್ ಇಟ್ ಈಸ್ ಫೇರ್ ಇನಫ್. ನಾವು ನಮ್ಮ ರೆಪ್ಯುಟೇಷನ್ನ ಬಿಲ್ಡ್ ಮಾಡ್ಕೋತಾ ಹೋಗಬೇಕು. ಆ್ಯಂಡ್ ದಟ್ಸ್ ಹೌ ವಿ ಆರ್ ಟ್ರೀಟಿಂಗ್ ಶಾರ್ಟ್ ಫಿಲ್ಮ್ಸ್ ಆ್ಯಸ್ ಆಫ್ ನೌ. ಆ್ಯಂಡ್ ಐ ಆಮ್ ನಾಟ್ ಸೇಯಿಂಗ್ ಯು ಕೆನಾಟ್ ಗೆಟ್ ರಿಟರ್ನ್ಸ್. ಅಟ್ಲೀಸ್ಟ್ ಫಾರ್ ಅವರ್ ಜರ್ನಿ ವಿ ಫೆಲ್ಟ್ ವಿ ನೀಡೆಡ್ ಏನೋ ಒಂದು ನಾವು ನಮ್ಮನ್ನು ಜನರು ಗುರುತಿಸ್ಬೇಕು ಅಂತಂದರೆ ಏನೋ ಒಂದು ಕೆಲಸ ಮಾಡಬೇಕು ಫಸ್ಟು. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ಕೊಂಡು ಓಡಾಡೋದು ಸರಿ ಇರಲ್ಲ ಅಂತ ಒಂದು ಥಾಟ್ ಪ್ರೊಸೆಸ್ ಬಂತು ಸರ್. ಆ್ಯಂಡ್ ಆಲ್ಸೋ ಐ ಫೆಲ್ಟ್ ಇವಾಗ ಯಾರನ್ನೋ ಒಬ್ಬರನ್ನ ಅಥವಾ ತಂದೆನೋ ತಾಯಿನೋ ಅಂಕಲ್ನೋ ಹಾಕಿ ಅಂತ ಹೇಳ್ಬೋದು. ಬಟ್ ಅದನ್ನು ಸ್ವಲ್ಪ ರಿಡ್ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಕ್ರೌಡ್ ಫಂಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಥಿಂಗ್, ಕ್ರೌಡ್ ಫಂಡ್ ಮಾಡೋದಕ್ಕೂ ನಿಮಗೆ ಕ್ರೌಡ್ ಫಂಡಿಗೆ ದುಡ್ಡು ಕೊಡಬೇಕು ಅಂತಂದರೆ ಏನಾದರೂ ಒಂದು ಇರಬೇಕಲ್ಲಪ್ಪ. ನೀನು ಏನು ಮಾಡ್ತೀಯ ಅನ್ನೋದೊಂದು ಚಿಕ್ಕದಾಗಿ ತೋರಿಸ್ಬೇಕಲ್ವ ನಾವು. ಸೊ ಅದಕ್ಕೂ ಒಂದು ಥಿಂಕ್ ಮಾಡಿ ನಾವು ಚಿಕ್ಕದಾಗಿ ಒಂದು ಕ್ರೌಡ್ ಫಂಡಿಂಗ್ ಪಿಚ್ ವಿಡಿಯೋ ಅಂತ ಮಾಡಿದ್ವಿ ಸರ್. ಸೊ ಅದಕ್ಕೆ ಏನು ಮಾಡಿದ್ವಿ ಅಂತಂದರೆ, ಚಿಕ್ಕದಾಗಿ ಒಂದು ಕತೆ ಬರೆದ್ವಿ, ಅಂದರೆ ಒಂದು ಎಮೋಷ್ನಲ್ ಕತೆ ಬರೆದು, ನಮ್ದು ಏನು ಎಮೋಷ್ನಲ್ ಕತೆ ಅದೇ ರೀತಿ ಒಂದು ಚಿಕ್ಕದಾಗಿ ಎಮೋಷ್ನಲ್ ಕತೆ ಬರೆದ್ಬಿಟ್ಟು, ಸೊ ಅದನ್ನು ಒಂದು ಲೀಡ್ ಕೊಟ್ವಿ. ಈ ಥರ ಸಿನಿಮಾ ಮಾಡೋಕ್ಕೆ ಹೋಗಿದ್ದೀವಿ, ಅದರಿಂದ ದುಡ್ಡು ಕೊಟ್ಟರೆ ನಮ್ಮ ಪ್ರೊಡ್ಯೂಸರ್ ಯಾರೂ ಸಿಕ್ಕಿದ್ರೆ ವಿ ಕ್ಯಾನ್ ಶೋ ಕೇಸ್ ಆರ್ ವರ್ಕ್ ಅಂತ ಒಂದು ವೀಡಿಯೋ ಮಾಡಾದ್ಮೇಲೆ, ಸೊ ಅದಕ್ಕೂ ಹೇಮಂತ್ ಪಾಪ ಹಿ ಹೆಲ್ಪ್ಡ್ ಅಸ್ ಔಟ್ ಆ್ಯಂಡ್ ಚೆನ್ನಾಗಿ ಮಾಡಿಕೊಟ್ರು. ಒಂದು ಝೀರೋ ಬಜೆಟ್ನಲ್ಲಿ, ಅಂದರೆ ಅವೈಲಬಲ್ ಎಕ್ವಿಪ್ಮೆಂಟ್ಸು, ಅವೈಲಬಲ್ ಪೀಪಲ್ಲು, ಅವ್ರನ್ನೆಲ್ಲ ಇಟ್ಕೊಂಡು ಒಂದು ಚಿಕ್ಕದಾಗಿ ಪಿಚ್ ವಿಡಿಯೋ ಮಾಡೋದು. ಸೊ ಅದನ್ನು ಮಾಡಿ ರಿಲೀಸ್ ಮಾಡಿದ್ವಿ ಸರ್. ರಿಲೀಸ್ ಮಾಡಾದ್ಮೇಲೆ ನಿಮಗೆ ಇಷ್ಟ ಆಯಿತು ಅಂತಂದರೆ, ನಿಮ್ಗೆ ಏನೋ ಒಂದು ಭರವಸೆ ಹುಟ್ಟಿಸಿದೀವಿ ಅಂದರೆ ದಯವಿಟ್ಟು ನಮಗೆ ಕಾಂಟ್ರಿಬ್ಯೂಟ್ ಮಾಡಿ ಅಂತ ಕೇಳಿದ್ವಿ. ಸೊ ದೇವ್ರ ದಯೆ, ಜನರ ದಯೆ, ಆ ಪಿಚ್ ವಿಡಿಯೋದಲ್ಲಿ ಹೇಳ್ತೀವಿ, ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ ಅಂತ. ಸೊ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಅಂತ ಒಂದು ಮಾಡಿದೊಂದು ಕಾನ್ಸೆಪ್ಟು ಆ ಪಿಚ್ ವಿಡಿಯೋದಲ್ಲೂ ಅದೇ ಹೇಳ್ತೀವಿ. ಸೊ ಅದರಿಂದ ಫಂಡ್ಸ್ ಬರೋಕ್ಕೆ ಶುರು ಆಯಿತು ಸರ್. ಫಸ್ಟು ಫಂಡರೇ ಅವರು, ಇಲ್ಲಿವರೆಗೂ ಅವ್ರು ಯಾರು ಅಂತ ಕಂಡುಹಿಡಿಯೋಕ್ಕಾಗಲಿಲ್ಲ ಸರ್. ಯಾಕಂದರೆ ಅವರು ಗೂಗಲ್ ಪೇ ಮಾಡಿದರು. ಅವ್ರ ಹೆಸರು HK ರಾಘವೇಂದ್ರ ರೆಡ್ಡಿ ಅಂತ. ಫಸ್ಟು ಫಂಡರೇ ಅವ್ರು ಯಾರಂತ ಇಲ್ಲಿವರೆಗೂ ನಮ್ಮ ಮ್ಯೂಚುವಲ್ಸಲ್ಲೂ ಕೇಳ್ಬಿಟ್ವಿ, ಅವ್ರು ಯಾರಂತಲೇ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಹೋಪ್ಫುಲಿ ನಿಮ್ಮ ಇಂಟರ್ವ್ಯೂಯಿಂದ ಗೊತ್ತಾದರೆ ಐ ವಿಲ್ ಬಿ ಹ್ಯಾಪಿ ಟು ಟಾಕ್ ಪೇಮೆಂಟ್ಸ್. ಸೊ ಇದೇ ರೀತಿ ಶುರು ಮಾಡಿದ್ವಿ ಸರ್. ಹೋಗ್ತಾ ಎವ್ರಿ ಒನ್ ಸ್ಟಾರ್ಟೆಡ್ ಫಂಡಿಂಗ್. ಅವ್ರಿಗೆ ಇಷ್ಟು ದಿನ ಸುಮ್ಮನೆ ಮಾತಾಡ್ತಾ ಇದ್ದಿದ್ದು ಸುಮ್ಮನೆ ಅಲ್ಲ, ಇದು ಇವರೇನೋ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಎಲ್ರಿಗೂ ಸ್ವಲ್ಪ ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ತಂದೆ ತಾಯಿಗೆ ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವರು ಏನು ಮಾಡ್ತಿದ್ರು ಅದನ್ನು ಶೇರ್ ಮಾಡೋಕ್ಕೆ ಶುರು ಮಾಡಿದ್ರು. ಶೇರ್ ಮಾಡಿ ನಮ್ಮ ಫ್ರೆಂಡ್ಸು ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಫ್ರೆಂಡ್ಸಿಗೆ ಮತ್ತು ಅವರೆಲ್ಲ ಕೇಳಿದ್ರು, ನನ್ನ ಕೈಯಲ್ಲಿ ಆಗೋದು ಇಷ್ಟು ಮಾಡಿದ್ದೀನಿ, ಇನ್ನೂ ಏನು ಮಾಡ್ಬೋದು? ದುಡ್ಡು ಇಷ್ಟೇ ಆಗೋದು, ಬಟ್ ಮಾರಲಿ ಏನು ಮಾಡ್ಬೋದು, ಬಟ್ ಆ್ಯಸ್ ಅ ಫ್ರೆಂಡ್ ಏನು ಮಾಡ್ಬೋದು ಅಂತ ಕೇಳಿದಾಗ, ಸೊ ಐ ಸೆಡ್, ನಿಮ್ಗೆ ಇಷ್ಟ ಆಗಿದೆ, ನಿಮ್ಗೆ ನಂಬಿಕೆ ಬಂದಿದೆ ಅಂದರೆ ನಿಮ್ಗೊಂದು 2-3 ಜನ ಫ್ರೆಂಡ್ಸ್ ಇರ್ತಾರೆ, ಅವರಿಗೂ ತೋರಿಸಿ. ಅವ್ರಿಗೆ ಇನ್ ಕೇಸ್ ಇಷ್ಟ ಆಯಿತು ಅಂತಂದರೆ ಅವ್ರ ಕೈಲೂ ಒಂಚೂರು ಫಂಡ್ ಮಾಡಿಸಿ ಅಂತ ಈ ಒಂದು ಚೈನ್ ಲಿಂಕ್ ಥರ ಆ ಪ್ರಾಸೆಸ್ ಶುರು ಮಾಡಿದ್ವಿ ಸರ್. ಸೊ ಗ್ರ್ಯಾಜುವಲಿ ನಮಗೆ ಫಂಡ್ಸ್ ಬರೋಕ್ಕೆ ಶುರು ಆಯಿತು. ಆ್ಯಂಡ್ ನಾವು ಶೂಟಿಗೆ ಹೋಗೋ ಅಷ್ಟು ಫಂಡ್ಸ್ ಬಂದಾದಮೇಲೆ ನಾವು ಶೂಟ್ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಶೂಟ್ ಮುಗಿಸಾದ್ಮೇಲೆ ಮತ್ತೆ ನಾವು ಎಲ್ಲಿವರೆಗೂ ರೀಚ್ ಆಗಿದ್ದೀವಿ, ಏನು ಪ್ರೋಗ್ರೆಸ್ ವಿ ಹ್ಯಾವ್ ಟು ಟೆಲ್ ಅಲ್ವಾ ಸರ್ ಕೊಟ್ಟಿರೋರಿಗೆ. ಸೊ ವಿ ಜಸ್ಟ್ ಮೇಡ್ ಅ ಸ್ಮಾಲ್ ವಿಡಿಯೋ, ಇಲ್ಲಿವರೆಗೂ ಬಂದಿದ್ದೀವಿ, ಈ ಥರ ಶೂಟ್ ಆಯಿತು, ಇಲ್ಲಿವರೆಗೂ ಮುಗಿಸಿದ್ದೀವಿ. ಸೊ ನೆಕ್ಸ್ಟು ಪೋಸ್ಟ್ ಪ್ರೊಡಕ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ಪ್ರೊಡಕ್ಷನ್ಗೆ ಆಗೋಷ್ಟೇ ದುಡ್ಡು ಬಂದಿತ್ತು, ಇನ್ನು ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್ಗೆ ದುಡ್ಡು ಬೇಕಾಗಿದೆ ಅಂತ ಆ ವಿಡಿಯೋದಲ್ಲೂ 2 ತಿಳಿಸಿದ್ವಿ. ಒಂದು ಇನ್ಫಾರ್ಮೇಷನ್ ಕೊಟ್ಟು ಇಲ್ಲಿವರೆಗೂ ಬಂದಿದ್ದೀವಿ ಅಂತ, ಇನ್ನೂ ನಮಗೆ ಫಂಡ್ಸ್ ಬೇಕು ಅಂತ ಆ ವಿಡಿಯೋ ಮುಖಾಂತರ ಹೇಳಿದ್ವಿ. ದೆನ್ ಅಗೇನ್ ಸ್ಲೋಲಿ ಫಂಡ್ ಸ್ಟಾರ್ಟೆಡ್ ಪಿಕ್ಕಿಂಗ್ ಅಪ್. ಸೊ ಅದರಿಂದ ನಾವೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಔಟ್ಪುಟ್ನ ರೆಡಿ ಮಾಡ್ಕೊಂಡ್ವಿ ಸರ್.
ಸೊ ಎಷ್ಟು ನಂಬರ್ಸ್ ಆಫ್ ಪ್ರೊಡ್ಯೂಸರ್ಸ್ ವೇರ್ ಸರ್ ಅಪ್ರಾಕ್ಸಿಮೇಟ್ಲಿ ವಿ ಹ್ಯಾಡ್ 35 ನಂಬರ್ ಆಫ್ ಪ್ರೊಡ್ಯೂಸರ್ಸ್. ಸ್ಕ್ರೀನಿಂಗ್ ಆದಮೇಲೆ ಇಟ್ ಆ್ಯಡೆಡ್ ಅಗೇನ್ 15 ಪೀಪಲ್ ದೇ ವರ್ ಲೈಕ್, ಓ ನಾನು ಐ ಕುಡ್ ನಾಟ್, ನೀವು ಈ ಥರ ಒಂದು ಜರ್ನಿ ಮಾಡಿದ್ದೀರಾ, ನಾನು ಮಾಡೋಕ್ಕಾಗಲಿಲ್ಲ. ಕೆಲವರು ನಾನು ನಿಮ್ಮನ್ನ ನಂಬಲಿಲ್ಲ. ಆಗ ಏನು ಪ್ರಾಡಕ್ಟ್ ನೋಡಾದ್ಮೇಲೆ ಓಕೆ ಅಂತ ಹೇಳಿ ಅದು ಇನ್ನೂ ಒಂದು 15 ಜನ ಆ್ಯಡ್ ಆದರು ಸರ್ ಸ್ಕ್ರೀನಿಂಗ್ ಆದಮೇಲೆ. ಸೊ ರಾಘವೇಂದ್ರ ರೆಡ್ಡಿ ಅವರು ಫಸ್ಟ್ ಪ್ರೊಡ್ಯೂಸರ್ ಅಂದರೆ ಕ್ಯಾನ್ ಐ ಆಸ್ಕ್ ಯು ವಾಟ್ ಈಸ್ ದ ಅಮೌಂಟ್ ಹಿ ಪೇಡ್ ಯು? ಸರ್ ಹಿ ಸೆಂಟ್ ಅಸ್ 3,000 rupees. ಈ ಸೆಂಟ್ ಯು 3,000 rupees. ಇದು ನಾನು ಏನಕ್ಕೆ ಕೇಳಿದೆ, ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ಹೇಳ್ತಾರೆ. ಆಮೇಲೆ ಆ ರಾಘವೇಂದ್ರ ರೆಡ್ಡಿ ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ನೀವು ಯಾವ ಹಾಡನ್ನು ಚೂಸ್ ಮಾಡಿದ್ದು? ಜನರಿಂದ ನಾನು ಮೇಲೆ ಬಂದೆ ಜನರಿಂದ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು. ಡಾಕ್ಟರ್ ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮಿ ಭಕ್ತರು. ಆ ರಾಘವೇಂದ್ರ ರೆಡ್ಡಿನೇ ಕೊಟ್ಟಿರೋದು ಅಂದರೆ ರಾಘವೇಂದ್ರ ಸ್ವಾಮಿ ಕಡೆಯಿಂದ ಕೃಪೆಯಾಗಿ ಬಂದಿದೆ ಮೊದಲನೇ ಅಮೌಂಟು. ಆದ್ದರಿಂದ ನಿಮ್ಮ ಸಿನಿಮಾನು ಚೆನ್ನಾಗಾಯಿತು, ಜನ ನೋಡೋವಾಗ ಆಯಿತು ಅಂತ ತಿಳ್ಕೊಳ್ಳಿ. ಈ ಒಂದು ಎಪಿಸೋಡ್ ಮೂಲಕ ರಾಘವೇಂದ್ರ ರೆಡ್ಡಿ ಅವರಿಗೆ ಇದು ತಲುಪಿದರೆ ಆ ರಾಘವೇಂದ್ರ ರೆಡ್ಡಿನೂ ನಿಮ್ಮ ಕಣ್ಮುಂದೆ ಬರ್ತಾರೆ. ಸರ್ ನನ್ನಷ್ಟು ಖುಷಿ ಪಡೋರು ಯಾರೂ ಇರೋದಿಲ್ಲ ಸರ್. ಅನಿಸಿದ್ದು ನನಗೆ, ಯಾಕೆಂದರೆ ಹಾಡ್ದವರು, ಹಾಡು ನಂಬ್ತಿದ್ದಿದ್ದ ದೇವರು, ನಿಮಗೆ ದುಡ್ಡು ಹಾಕಿದ್ದ ಅಭಿಮಾನಿ ದೇವರು ಅಥವಾ ನಿಮ್ಮ ಅನ್ನದಾತರು ಯಾರಿದ್ದಾರೆ ಅವ್ರ ಹೆಸರು ಅದೇ ಇರೋದ್ರಿಂದ ಇದೆಲ್ಲ ದೈವೇಚ್ಛೆ ಥರ ಆಗಿ ಒಂದು ಕೃಪೆ ಆಗಿದೆ ನಿಮ್ಮ ಮೇಲೆ ಅಂತ. 100% ಸರ್, ನೋ ಡೌಟ್. ಸೊ ಆ 35 + 15 ಆ 50 ಜನ ಪ್ರೊಡ್ಯೂಸರ್ಸ್ನ ಇವತ್ತಿಗೂ ಟಚ್ಚಲ್ಲಿ ಇಟ್ಕೊಂಡಿದ್ದೀರಿ. ಎಸ್ ಸರ್, ಎಸ್ ಸರ್. ಅವ್ರನ್ನ ನಾವು ಪ್ರತಿಯೊಂದು ಅಪ್ಡೇಟು ಕೊಡ್ತಿದ್ವಿ. ಆ್ಯಂಡ್ ಸ್ಕ್ರೀನಿಂಗ್ ದಿನ ಎಲ್ರಿಗೂ ಸ್ಪೆಷಲಾಗಿ ಇನ್ವೈಟ್ ಮಾಡಿ, ದಯವಿಟ್ಟು ಇದು ನಿಮ್ಮ ಮೂವಿ, ಇದು ನಮ್ಮ ಮೂವಿ ಅಲ್ಲ, ನಿಮ್ಮಿಂದ ಆಗಿರೋದು. ನಮ್ಮದು ಎಷ್ಟೇ ಐಡಿಯಾ ಇರ್ಬೋದು, ಎಷ್ಟೇ ಕನಸಿರ್ಬೋದು, ಎಷ್ಟೇ ಕ್ರಿಯೇಟಿವಿಟಿ ಇರ್ಬೋದು, ನಾವೆಷ್ಟೇ ಟ್ಯಾಲೆಂಟೆಡ್ ಆಗಿರ್ಬೋದು, ಬಟ್ ವಿತೌಟ್ ದ್ಯಾಟ್ ಮನಿ ವಿ ಕುಡಂಟ್ ಹ್ಯಾವ್ ಡನ್ ಇಟ್, ರೀಚ್ ದಿಸ್ ಸ್ಟೇಜ್ ಅಂತ ಹೇಳಿ ಪರ್ಸ್ನಲ್ ಆಗಿ ಎಲ್ರಿಗೂ ಕಾಲ್ ಮಾಡಿ. ಅದರಲ್ಲಿ ಒಂದಷ್ಟು ಜನ ಬರೋಕ್ಕಾಗಿರಲಿಲ್ಲ, ಬಟ್ ಮೋಸ್ಟ್ ಆಫ್ ದೆಮ್ ಬಂದು ನೋಡಿ ತುಂಬ ಖುಷಿಪಟ್ಟು ಹೋದರು ಸರ್. ದೇ ವಿಶ್ಡ್ ಅಸ್ ದ ಬೆಸ್ಟ್. ಒಂದು ಸಿನಿಮಾನ ಮಾಡಿದ್ದೀರಾ, ಅದು ಒಂದು ಶಾರ್ಟ್ ಫಿಲಮ್ ಆಗಿ ಸಕ್ಸಸ್ಫುಲ್ ಆಗಿ ಒಂದು ಯೂಟ್ಯೂಬ್ ಮಾಧ್ಯಮದಲ್ಲಿ ಹೋಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಅಂದರೆ ಆ ಶಾರ್ಟ್ ಫಿಲಮ್ ಮಾಡೋಕ್ಕೆ ನಿಮಗೆ ಆದಂಥ ಬಜೆಟ್ ಎಷ್ಟು? ಸರ್ ನಮಗೆ ರಫ್ಲಿ ಅರೌಂಡ್, ನಾವು ಯೂಟ್ಯೂಬ್ಗೆ ಅಂತ ನಾವು ಥಾಟ್ ಪ್ರೊಸೆಸ್ ಇಟ್ಕೊಂಡು ಮಾಡಲಿಲ್ಲ ಸರ್. ಇದನ್ನು ಮಾಡಿದ್ರೆ ನಾವು ಸ್ಕ್ರೀನಿಂಗ್ ಮಾಡಬೇಕು ಅಂತ ಒಂದು ಥಾಟ್ ಪ್ರೊಸೆಸ್ಸಲ್ಲೇ ಮಾಡಿದ್ದು. ಸೊ ನಮಗೆ ಆಲ್ಮೋಸ್ಟ್ ಅರೌಂಡ್ ಒಂದು 3 ಲಕ್ಷದವರೆಗೂ ಖರ್ಚು ಬಂತು ಸರ್. ಸೊ ಎಲ್ಲೂ ಕಾಂಪ್ರಮೈಸ್ ಆಗ್ದಲೇ ನೀಟಾಗಿ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ಬಜೆಟ್ ಇನ್ಕ್ಲೂಡ್ ಆಗುತ್ತೆ ಸರ್. ಎಲ್ಲದಕ್ಕಿಂತ ನನಗೆ ಇಷ್ಟ ಆದಂಥ ಪಾರ್ಟ್ ಏನಂದರೆ, ಹೇಮಂತ್ ಅವರು ಹೇಳಿದ್ರು ದಟ್ ದ ಫಸ್ಟ್ ಟೀಮ್ ಐ ಮೆಟ್ ವಿತ್ ಎ ಬೌಂಡ್ ಸ್ಕ್ರಿಪ್ಟ್ ಆ್ಯಂಡ್ ಅನ್ ಐಡಿಯಾ ಆ್ಯಂಡ್ ಎ ಥಾಟ್ ಪ್ರೋಸೆಸ್ ನನ್ನ ಹತ್ರ ಬಂದಿದ್ದಕ್ಕೆ ಇದು ಕನೆಕ್ಟ್ ಆಯಿತು. ಎಷ್ಟೋ ಜನ ಮೇನ್ ಸ್ಟ್ರೀಮ್ ಸಿನಿಮಾ ಮಾಡೋರು ಮಾಡಬೇಕಾಗಿರೋವಂಥ ಕೆಲಸನ ನೀವು ಮಾಡಿದ್ದೀರಾ, ಅದಕ್ಕೆ ಅಭಿನಂದನೆಗಳು. ಇನ್ನೊಂದೇನು ಅಂದರೆ, ಯಾವತ್ತೂ ಒಂದು ಬೌಂಡ್ ಸ್ಕ್ರಿಪ್ಟ್ ಇರುತ್ತೋ, ಯಾವತ್ತೂ ಒಂದು ಆ ಆಲೋಚನೆ, ಆ ಡೈರೆಕ್ಷನ್ನು ಒಂದು ಕಡೆ ಅದನ್ನು ಮಾಡಬೇಕು ಅಂತಿರುತ್ತೋ, ಅಲ್ಲಿ ಸಕ್ಸಸ್ ಆಗ್ತೀರಾ ಅನ್ನೋದಕ್ಕೆ ನೀವೇ ಉದಾಹರಣೆ ಇದ್ದೀರಾ. ಈ ಮೂಲಕ ನಾನು ನಮ್ಮ ಪ್ರೇಕ್ಷಕರಿಗೂ ಹೇಳೋಕ್ಕೆ ಇಷ್ಟಪಡೋದು, ಅಥವಾ ಯಾರು ಈ ಪ್ರೇಕ್ಷಕರು ಅಂದರೆ ನಮಗೆ ಮ್ಯಾಕ್ಸಿಮಮ್ ಪ್ರೇಕ್ಷಕರೇನೆ ಸಿನಿಮಾ ಇಂಡಸ್ಟ್ರಿಯವರು ಅಥವಾ ಸಿನಿಮಾ ಇಂಡಸ್ಟ್ರಿ ಒಳಗೆ ಬರಬೇಕು ಅಂತಿರೋರು. ಅವ್ರಿಗೆ ಈ ಮೂಲಕ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಬೌಂಡ್ ಸ್ಕ್ರಿಪ್ಟ್ ಬಂದಾದಮೇಲೆ ಅದನ್ನು ತೊಗೊಂಡು ನಿಮ್ಮ ತಂಡನ ಹುಡುಕಿ ಅದನ್ನ ತಂಡ ಕಟ್ಟೆ ಫಸ್ಟ್ ಬೌಂಡ್ ಸ್ಕ್ರಿಪ್ಟ್ ಮಾಡಿರ್ತಾರೆ, ಅದಾದಮೇಲೆ ಬೇರೆಯವ್ರನ್ನೂ ತಂಡಕ್ಕೆ ಸೇರಿಸ್ಕೋಬೇಕಾಗತ್ತೆ. ಅದನ್ನು ಆ ಮೂಲಕ ಮಾಡಿ ಅಂತ ಒಂದು ಮೆಸೇಜು ಕೊಡ್ತಾ ಇದ್ದಾರೆ ಇವರು. ಅದ್ರ ಜೊತೆಗೆ ಒಂದು ಸತಿ ಬೌಂಡ್ ಸ್ಕ್ರಿಪ್ಟ್ ಆದರೆ ಆ ಸ್ಕ್ರಿಪ್ಟ್ ಲಾಕ್ ಆಗೋ ತನಕ ಶೂಟ್ಗೆ ಹೋಗಬಾರ್ದು. ಇಟ್ ಶುಡ್ ಬಿ ಲಾಕ್ಡ್. ದ ಬೌಂಡ್ ಸ್ಕ್ರಿಪ್ಟ್ ಶುಡ್ ಬಿ ಲಾಕ್ಡ್. ಇಟ್ ಶುಡ್ ಬಿ ನೇಮ್ ಸೇಕ್ಗೆ ಬೌಂಡ್ ಸ್ಕ್ರಿಪ್ಟ್ ಅಂತ ಮಾಡ್ಕೊಂಬಂದ್ಬಿಟ್ಟು ನಾಳೆ ಅಲ್ಲಿ ಸೆಟ್ಟಲ್ಲಿ ಬೇರೆ 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 ಥಾಟ್ ಪ್ರೊಸೆಸ್, ದೇರ್ ಇಸ್ ಸ್ಕೋಪ್ ಫಾರ್ ಇಂಪ್ರೂವೈಸೇಷನ್, ಬಟ್ ನಾಟ್ ಚೇಂಜಿಂಗ್ ದ ಎಂಟೈರ್ ಸ್ಕ್ರಿಪ್ಟ್ ಆರ್ ದ ಪೇಜ್ ಇಟ್ ಸೆಲ್ಫ್. ಸೊ ಆ ಲಾಕ್ಡ್ ಸ್ಕ್ರಿಪ್ಟನ್ನು ಇಟ್ಕೊಂಡು ಶೂಟ್ಗೆ ಹೋಗಿ ಅನ್ನೋದು ಈ ಮೂಲಕ ನಾನು ಹೇಳ್ತೀನಿ. ಮತ್ತು ಸಿನಿಮಾಟೋಗ್ರಫಿ ಅಂತ ಬಂದರೆ, ವಾಟ್ ವಾಸ್ ದ ಕ್ಯಾಮರಾ ಆ್ಯಂಡ್ ಲೆನ್ಸಸ್ ಯು ಯೂಸ್ಡ್? ಬಿಕಾಸ್ ಫ್ರೇಮ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಆ್ಯಸ್ ಈ ಸೆಡ್ ಅದು ಶಾರ್ಟ್ ಫಿಲಮ್ ಅಲ್ಲ, ಸ್ಕ್ರೀನಿಂಗೋಸ್ಕರನೇ ಮಾಡಿದ ತಯಾರಿ ಮಾಡಿರೋದು ಅಂತ ನಾನು ಆ ಸಿನಿಮಾ ನೋಡಿದೆ. ಕ್ವಾಲಿಟಿ ವೈಸ್ ಅಂದರೆ ಆ ಅಪಿಯರೆನ್ಸ್ ವೈಸ್ ಇಟ್ ಈಸ್ ಟೂ ಗುಡ್ ಫಾರ್ ದ ಸ್ಕ್ರೀನಿಂಗ್. ಮಾಡ್ಬೋದು ಸ್ಕ್ರೀನಿಂಗ್. ಆದ್ದರಿಂದ ಏನು ಕ್ಯಾಮ್ರಾ ಯೂಸ್ ಮಾಡಿದ್ರಿ, ಏನು ಲೆನ್ಸಸ್ ಯೂಸ್ ಮಾಡಿದ್ರಿ, ಏನು ಲೈಟ್ಸ್ ಯೂಸ್ ಮಾಡಿದ್ರಿ ಅಂತ ನಮ್ಮ ಪ್ರೇಕ್ಷಕರಿಗೆ ಹೇಳಿದ್ರು ಅವರು. ನಾವು ಒಂದಿನ FX3 ಯೂಸ್ ಮಾಡಿದ್ವಿ. ಇನ್ 2 days A7 II, A7 III ಅಲ್ಲಿ ಡುವಲ್ ಕ್ಯಾಮ್ರಾ ಇತ್ತು. 2 daysಗೆ ಇಂಟೀರಿಯರ್ ಮಾತ್ರ ಡುವಲ್ ಕ್ಯಾಮ್ರಾ ಇಟ್ಕೊಂಡಿದ್ವಿ, ಎಕ್ಸ್ಟೀರಿಯರ್ ಸಿಂಗಲ್ ಕ್ಯಾಮ್ರಲ್ಲಿ ಮಾಡಿದ್ವಿ. ಓಕೆ.
ಅದು A73 ಅವೈಲೇಬಲ್ ಇಲ್ಲ ಅಂತ FX3 ವಿ ಟ್ರೈಡ್. ಅಂದರೆ ಆಲ್ಮೋಸ್ಟ್ ಎಲ್ಲ ಒಂದೇ ಕಲರ್ ಗ್ಯಾಮಟಲ್ಲಿ ಬರುತ್ತೆ, ಎಲ್ಲ ಒಂದೇ ಥರನೇ ಕಾಣುತ್ತೆ. ಸೋನಿ ಬೇಸಲ್ಲಿ ಸೋನಿ ಬಾಡಿಲಿ ಮಾಡಿದ್ದು, ಎಲ್ಲ ಮಿರರ್ಲೆಸ್ ಬಾಡೀಸಲ್ಲೇ. ಮತ್ತು ಲೆನ್ಸ್ ಬರೀ 3 ಇತ್ತು, ಆವ್ರೇಜ್ ಆಗಿ 35, 24, 50. ಒಂದು ಮ್ಯಾಕ್ರೋ ಲೆನ್ಸ್ ಯೂಸ್ ಮಾಡಿದ್ವಿ. ತುಂಬ ಎಕ್ಸ್ಟ್ರೀಮ್ 5 ಶಾರ್ಟ್ ಇತ್ತು ಒಂದು ಲಾಸ್ಟ್ ಹೌದು. ಅದು ಮಾತ್ರ ಮ್ಯಾಕ್ರೋ 100 mm ಮ್ಯಾಕ್ರೋ ಯೂಸ್ ಮಾಡಿದ್ವಿ. ಅದನ್ನು ಪರ್ಟಿಕ್ಯುಲರ್ ಒಂದು 2 ಶಾರ್ಟ್ಗಷ್ಟೇ. ಇನ್ನು ಉಳಿದಿದ್ದೆಲ್ಲ ಬೇಸಿಕ್ ಲೆನ್ಸಸ್, ಜಿ ಮಾಸ್ಟರ್ ಲೆನ್ಸಸ್ 50, 35, 24 ಅದೇ ಆವ್ರೇಜ್ ಲೆನ್ಸ್. 50, 35 ಆವ್ರೇಜ್ ಲೆನ್ಸ್. ಲೈಟ್ಸ್ ಬಂದ್ಬಿಟ್ಟು ಎಕ್ಸ್ಟೀರಿಯರ್ ನಾವೇನು ಲೈಟ್ ಮಾಡಿಲ್ಲ ಸರ್, ಯಾಕಂದರೆ ನಮ್ಮ ಹತ್ರ ಪರ್ಮಿಷನ್ಸು ಮತ್ತೆ ಇಲ್ಲ, ಆಮೇಲೆ ನೀವು ಸೋನಿ ಸೀರೀಸ್ ಯೂಸ್ ಮಾಡಿರೋದ್ರಿಂದ ನನಗೆ ಅದ್ರ ಲೋ ಲೈಟ್ ಕೂಡ ಆಗುತ್ತೆ. ಇರುತ್ತೆ, ಆರಾಮಾಗಿ ಶೂಟ್ ಮಾಡ್ಬೋದು.